ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನನಗೆ ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಪ್ರೀಮಿಯರ್ ಶೋ ಯಾಕೆ ಬ್ರದರ್ ಇನ್ನೂ ಓಪನ್ ಆಗಿಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಕಾಂತಾರ ಚಾಪ್ಟರ್ 1 ಇಂಪ್ರೆಷನ್ ಇಷ್ಟರ ಮಟ್ಟಿಗೆ ಈಗ ಜಾಸ್ತಿ ಆಗಿದೆ ಅಂತಂದರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಾನು ನೋಡಿದಾಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ, ಸೊ ರೆಗ್ಯುಲರ್ ಶೋ ಬುಕ್ ಮಾಡೋದಕ್ಕಿಂತ ನಾನು ಪ್ರೀಮಿಯರ್ ಶೋ ಫಸ್ಟ್ ನೋಡಬೇಕು ಅನ್ನೋವಂಥ ಆಡಿಯನ್ಸ್ಗಳು ತುಂಬ ಇರೋದ್ರಿಂದ ಈಗ ಸೊ ಎಲ್ಲರೂ ನನಗೆ ಕೇಳ್ತಾ ಇರೋದೊಂದು ಪ್ರಶ್ನೆ, ಪ್ರೀಮಿಯರ್ ಶೋ ಯಾಕೆ ಇನ್ನೂ ಬುಕ್ಕಿಂಗ್ ಓಪನ್ ಆಗಿಲ್ಲ ಅಂತ. ಸೊ ಏನಕ್ಕೆ ಏನು ಕತೆ ಅನ್ನೋದನ್ನ ತಿಳಿಸ್ತೀನಿ. ಸೊ ಅದಕ್ಕೆ ನಾವು ಮುಂಚೆ ಹೇಳೋದೇನು ಅಂತಂದರೆ, ಸೊ ಪ್ರೀಮಿಯರ್ ಶೋ ಇರುತ್ತೋ ಇರಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ಲಿರುವಂಥವ್ರಿಗೆ ಸೊ ಒಂದು ಕ್ಲಾರಿಟಿಯನ್ನು ಮೊದಲೇದಾಗಿ ಕೊಟ್ಬಿಡ್ತೀನಿ. ಏನಂತಂದರೆ, ಕೆಲವೊಬ್ರಿಗೆ ಡೌಟ್ಸ್ ಇದೆ. ಈಗ ಏನಂತಂದರೆ, ಪ್ರೀಮಿಯರ್ ಶೋ ಇರುತ್ತೋ ಇರಲ್ವೋ, ನಮ್ಮೂರಲ್ಲಿ ಇದೆಯಾ ನಮ್ಮೂರಲ್ಲಿ ಇರಲ್ವೋ ಅನ್ನೋದು ಕೆಲವೊಬ್ರಿಗೆ ಡೌಟ್ಸ್ ಇದೆ. ಸೊ ಮೊದಲೇದಾಗಿ ಪ್ರೀಮಿಯರ್ ಶೋ ಇರುತ್ತೋ ಇರೋದು ಒಂದು ಕ್ಲಾರಿಟಿ ಕೊಡೋದಾಯಿತು ಅಂದರೆ, ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ನಾನು ಈಗಲೇ ಹೇಳ್ತೀನಿ, ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇರುತ್ತೆ. ಬಟ್ ಸೆಲೆಕ್ಟೆಡ್ ಸಿಟೀಸಲ್ಲಿ ಮಾತ್ರ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕೆ ಹೋಗಲ್ಲ. ಇನ್ ಕೇಸ್ ಏನಾದರೂ ಎಲ್ಲ ಕಡೆನೂ ಒಂದೊಂದು ಶೋ ಕೊಟ್ಟರೂ ಕೂಡ ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನಿಜವಾಗ್ಲೂ ಪ್ರೌಡ್ ಅದು. ಯಾಕಂದರೆ ಇದೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ನಾವೀಗ. ಅಟ್ಲೀಸ್ಟ್ 2 ಶೋ ಕೊಡದೇ ಇದ್ದರೂ ಕೂಡ ಪ್ರೀಮಿಯರು 1 ಶೋನಾದರೂ ನಮ್ಮೂರಲ್ಲಿ ಕೊಡ್ಲಪ್ಪ ಅನ್ನೋರು ಕೂಡ ತುಂಬ ಜನ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಮೆಸೇಜು ಕೂಡ ಮಾಡ್ತಾ ಇದ್ದೀರಾ, ಪ್ರೀಮಿಯರ್ ಶೋಗೆ ಹೋಗ್ಬೇಕು ಬ್ರದರ್ ನಾನು, ಹಂಗಾಗಿ ರೆಗ್ಯುಲರ್ ಶೋನೇ ನಾನು ಇನ್ನೂ ಬುಕ್ ಮಾಡಿಲ್ಲ ಅಂತ. ಸೊ ನೀವೇ ಕಾಯ್ತಾ ಇದ್ದೀರೋ, ಎಲ್ಲರೂ ಕೂಡ ಅದೇ ರೀತಿ ಕಾಯ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಈಗ ಬೇಗ ಬುಕ್ಕಿಂಗ್ಸ್ ಓಪನ್ ಆಗಬೇಕು ಅನ್ನುವಂಥದ್ದು, ಪ್ರೀಮಿಯರ್ ಶೋ ಅನ್ನುವಂಥದ್ದು ಎಲ್ಲರೂ ಕೂಡ ಮೈಂಡ್ಸೆಟ್ಟಲ್ಲಿರುವಂಥದ್ದು. ಈಗ ಪ್ರೀಮಿಯರ್ ಶೋ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈಗ ಡೈರೆಕ್ಟಾಗಿ. ಕೆಲವೊಬ್ರು ಕೇಳಿದ್ದೀರಾ, ಪ್ರೀಮಿಯರ್ ಶೋನ ಎಷ್ಟು ಶೋ ಮಾಡ್ತಾರೆ, 1 ಶೋನ 2 ಶೋನ ಅಂತ ಕೇಳಿದ್ದೀರಾ. ಸೊ ಪ್ರೀಮಿಯರ್ ಶೋ ಐ ಥಿಂಕ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ 2 ಶೋನ ಮಾಡ್ತಾರೆ ಅನ್ನುವಂಥದ್ದು. ಸೊ ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ ಪ್ರೀಮಿಯರ್ ಶೋ ಆಗುತ್ತೆ ಅನ್ನುವಂಥದ್ದು ನಾನು ಮುಂಚೆನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಈ ಸಾರಿ ಕೂಡ ತುಂಬ ಕಡೆ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ಪ್ರೀಮಿಯರ್ ಶೋ ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಇನ್ನೂ ಸ್ಟಿಲ್ ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ ಪ್ರೀಮಿಯರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಬರ್ಬೋದು ಬುಕ್ಕಿಂಗ್ಸ್ ಓಪನ್ ಅನ್ನೋದನ್ನು ಒಂದೇ ಮಾತಲ್ಲಿ ಹೇಳ್ತೀನಿ. ಸೊ ಗಮನ ಇಟ್ಟು ಕೇಳಿ. ಇವತ್ತು ಸಂಜೆ ಇಲ್ಲ ಅಂದರೆ ನಾಳೆ ಮಧ್ಯಾಹ್ನದ ಒಳಗಡೆ ಖಂಡಿತವಾಗ್ಲೂ ಪ್ರೀಮಿಯರ್ ಶೋ ಯಾರ್ಯಾರು ನೋಡ್ಬೇಕು ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಸೊ ಪ್ರೀಮಿಯರ್ ಶೋ ಓಪನ್ ಆದಮೇಲೂ ಕೂಡ ಕೆಲವ್ರದ್ದು ಕ್ವಶನ್ಸ್ಗಳಿರುತ್ತೆ, ಬ್ರದರ್ ನಮ್ಮ ಕಡೆ ಇನ್ನೂ ಓಪನ್ ಆಗಿಲ್ಲ ಅಂತೀರಾ, ಸ್ವಲ್ಪ ವೇಟ್ ಮಾಡಿ ನಾಳೆ ಈವ್ನಿಂಗ್ ತನಕ. ಸೊ ಅಷ್ಟರೊಳಗೆ ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಯಾರೆಲ್ಲ ಕಾಂತಾರ ಸಿನಿಮಾನ ಚಾಪ್ಟರ್ 1 ನಾನು ಪ್ರೀಮಿಯರ್ ಶೋನಲ್ಲೇ ನೋಡಬೇಕು ಅನ್ನೋರಿದ್ದೀರಾ, ಖಂಡಿತವಾಗ್ಲೂ ಓಪನ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ರೆಗ್ಯುಲರ್ ಶೋಸ್ಗಳದ್ದು ಬುಕ್ಕಿಂಗ್ ಕೂಡ ತುಂಬ ಒಂದು ಗ್ರೇಟ್ಫುಲ್ಲಾಗಿ ಆಗ್ತಾಯಿದೆ. ಎಲ್ಲ ಕಡೆಗೂ ಆಲ್ಮೋಸ್ಟ್ ಸೋಲ್ಡ್ ಔಟ್ ಟಿಕೆಟ್ಸ್ಗಳು. ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಇದು ಮುಗಿದ ಮೇಲೆ ಐ ಥಿಂಕ್ ಇವತ್ತು ಸಂಜೆ ಇಲ್ಲಾಂದರೆ ನಾಳೆ ಮಧ್ಯಾಹ್ನದ ಒಳಗಡೆ ಇಲ್ಲ ನಾಳೆ ಈವ್ನಿಂಗ್ ಒಳಗಡೆ ಖಂಡಿತವಾಗ್ಲೂ ಪ್ರೀಮಿಯರ್ ಶೋ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಆಗೇ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಬುಕ್ಕಿಂಗ್ಸ್ ಓಪನ್ ಆಗೇ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನನಗೂ ಕೂಡ ಒಂದು ಸ್ವಲ್ಪ ತಲೆ ಎಲ್ಲ ಟೆನ್ಷನ್ ಆಗಿ ನಾನು ಥಿಯೇಟ್ರಿಗೆ ಕೂಡ ಹೋಗಿ ಥಿಯೇಟ್ರ್ ಸಿಬ್ಬಂದಿ ಜೊತೆ ನಿನ್ನೆ ಮಾತಾಡಿದ್ದೀನಿ ಹೇಗೆ ಏನು ಅಂತ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೊ ಈಗ ಏನಪ್ಪ ಅಂದರೆ, ಪ್ರೀಮಿಯರ್ ಶೋ ಇದೆಯೋ ಇಲ್ವೋ ಅನ್ನೋಂಥ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇದೆ, ಸೆಲೆಕ್ಟೆಡ್ ಸಿಟೀಸ್ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಕಡೆ ಒಂದೊಂದು ಶೋ ಕೊಟ್ಟರು ಕೂಡ ಅದೊಂದು ರೀತಿಯಲ್ಲಿ ಪ್ರೌಡ್ ಆ್ಯಂಡ್ ಒಂದು ರೀತಿಯಲ್ಲಿ ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಕಾಂತಾರ ಫಸ್ಟಿಗೆ ಕಂಪೇರ್ ಮಾಡಿದ್ರೆ, ನಾನು ಕಾಂತಾರ ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಅದನ್ನು ಕೂಡ ಪ್ರೀಮಿಯರಲ್ಲಿ ನೋಡಿದ್ದೆ ನಾನು. ಸೊ ಈಗೂ ಕೂಡ ಪ್ರೀಮಿಯರಲ್ಲಿ ನೋಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಎಲ್ರಿಗೂ ಕೂಡ ಹೇಳೋದಿಷ್ಟೇ, ನೀವು ಕೂಡ ಪ್ರೀಮಿಯರ್ ಯಾರು ನೋಡಬೇಕು ಅಂತ ಕಾಯ್ತಾ ಇದ್ದೀರಾ. ಸೊ ಇವತ್ತೊಂದಿನ ಮತ್ತು ನಾಳೆ ಮಧ್ಯಾಹ್ನದೊಳಗೆ ವೇಟ್ ಮಾಡಿ, ಖಂಡಿತವಾಗ್ಲೂ ಓಪನ್ ಆಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡ್ತಾ ಇರಿ, ಆ್ಯಪ್ ನೋಡ್ತಾ ಇರಿ. ಯಾಕಂದರೆ ನಾನು ಈಗಲೂ ಹೇಳ್ತೀನಿ ಇನ್ನೊಂದು ಸಾರಿ, ಪ್ರೀಮಿಯರಿಗೆ ತುಂಬ ಜನ ಬುಕ್ಕಿಂಗ್ ಮಾಡೋಕೆ ಕಾಯ್ತಾ ಇದ್ದೀರಾ. ಸೊ ನೀವು ಆ್ಯಪ್ನ ನೋಡ್ತಾ ಇರಿ, ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಓಪನ್ ಆಗ್ತಿದ್ದಂಗೆ ಬೇಗ ಬುಕ್ ಮಾಡಿ. ಸೊ ಆಮೇಲೆ ಟಿಕೆಟ್ ಸಿಗಲಿಲ್ಲ ಬ್ರೋ ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತೀರಾ. ಬುಕ್ ಆಗ್ತಿದ್ರೆ ಹೋಗಿ ಬುಕ್ ಮಾಡಿ. ಆ್ಯಂಡ್ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಆಫ್ಲೈನ್ ಟಿಕೆಟ್ ಕೊಡ್ತೀವಿ ಅಂದರೂ ಕೂಡ ಅಲ್ಲೋಗೂ ಕೂಡ ನೀವು ಟಿಕೆಟ್ ಕಲೆಕ್ಟ್ ಮಾಡ್ಕೋಬೋದು. ಡಿಪೆಂಡ್ ಅಪಾನ್ ಒಂದೊಂದು ಥಿಯೇಟರ್ಸ್ನವರು ಕೊಡ್ತಾರೆ ಆಫ್ಲೈನ್ ಟಿಕೆಟ್ಸ್ನ, ಒಂದೊಂದು ಥಿಯೇಟ್ರ್ ಅವರು ಆಫ್ಲೈನ್ ಟಿಕೆಟ್ಸ್ಗಳನ್ನ ಕೊಡಲ್ಲ. ಸೊ ನೋಡಿ, ಈ ಒಂದು ಸಿನಿಮಾದ ಒಂದು ಇಂಪ್ರೆಷನ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಈ ಪ್ರೀಮಿಯರಿಗೆ ಎಷ್ಟರ ಮಟ್ಟಿಗೆ ಜನ ಕಾಯ್ತಾ ಇದ್ದಾರೆ ಅನ್ನೋಂಥದ್ದು ನನಗೆ ಗೊತ್ತಾಗಿದೆ. ಸೊ ನೀವು ಕೂಡ ಪ್ರೀಮಿಯರ್ ಶೋಗೆ ಕಾಯ್ತಾ ಇದ್ದೀರಾ, ಏನು ಕತೆ, ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿ ಥಿಯೇಟ್ರ್ ಎಷ್ಟಿದೆ, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಅದಲ್ಲದೆ ನೀವು ಲಾಸ್ಟ್ ಟೈಮು ಕಾಂತಾರನ ನೀವು ಪ್ರೀಮಿಯರ್ ನೋಡಿದ್ರಾ ಹೇಗೆ, ಸೊ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಅಪ್ಡೇಟ್ ಏನಾದರೂ ಬೇಗ ಬಂತು ಅಂತಂದರೆ ನಾನು ಕೂಡ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಹಾಕ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.